ನಮಸ್ಕಾರ ಎಲ್ಲರಿಗೂ. ಶನಿ ಗ್ರಹ, ರಾಹು ಗ್ರಹ ಮತ್ತು ಕೇತು ಈ ಮೂರು ಗ್ರಹಗಳು ಹೊರಸ್ಕೋಪ್ದಲ್ಲಿ ಚೆನ್ನಾಗಿದ್ರೆ ಅದ್ಭುತವಾದಂತಹ ನಮಗೆ ಫಲಗಳನ್ನು ಕೊಟ್ಬಿಟ್ಟು ನಮಗೆ ಲಕ್ಸುರಿಯಸ್ ಲೈಫನ್ನು ಕೊಡುವಂಥ ಕಾರ್ಯವನ್ನು ಈ ಗ್ರಹಗಳು ಮಾಡ್ತಾ ಇರ್ತವೆ. ಈ ಗ್ರಹಗಳು ಒಂದು ವೇಳೆ ಏನಾದರೂ ಜಾತಕದಲ್ಲಿ ನೆಗೆಟಿವ್ ಹೌಸಲ್ಲಿದ್ದಾಗ ತುಂಬಾನೇ ನಮಗೆ ಸಫರಿಂಗ್ ಅನ್ನೋದು ಬರ್ತಾ ಇರುತ್ತೆ. ಶನಿ ಗ್ರಹ ಕೆಟ್ಟು ಹೋದದ್ದನ್ನು ನಾವು ಯಾವ ರೀತಿ ತಿಳ್ಕೊಬೇಕಂದ್ರೆ, ಎಲ್ಲ ಕಡೆಯಿಂದ ನಾವು ಏನಾಗಿರ್ತೀವಿ, ಬ್ಲಾಕ್ ಆಗಿರ್ತೀವಿ. ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಮಗೆ ಯಾವುದೇ ರೀತಿ ಸಪೋರ್ಟ್ ಸಿಗ್ತಾ ಇರಲ್ಲ, ಯಾವುದೇ ಕೆಲಸ ಇರ್ಬೋದು ಅದು. ಆಮೇಲೆ ಗೊಂದಲದಲ್ಲಿ ಒಳಗಾಗ್ಬಿಟ್ಟು ಇಚ್ಛನೆ ಇಲ್ದಂಗೆ ನಾವು ಒಂಥರ ಸೋಮೇರಿ ಥರ ಆಗ್ಬಿಟ್ಟಿರ್ತೀವಿ ಅನ್ನೋದು ಬರುತ್ತೆ. ಜೊತೆಗೆ ಮನೆ ಕೆಲಸಕ್ಕೆ ಅಥವಾ ಆಫೀಸ್ ಕೆಲಸಕ್ಕೆ ಈ ನಿಮ್ಮ ಕೆಲಸದವ್ರು ಬರ್ತಾ ಇರ್ತಾರಲ್ಲ, ಅವರು ಕೂಡ ಏನು ಮಾಡ್ತಾರೆ, ಕೆಲಸವನ್ನು ಬಿಟ್ಬಿಟ್ಟು ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ. ಇಲ್ಲಿ ಶನಿ ಗ್ರಹ ನೆಗೆಟಿವ್ ಆಗಿದ್ರೆ ಹೌಸ್ನಲ್ಲಿ ಅಥವಾ ಕೆಡ್ತಾ ಇದ್ರೆ ಅದರ ಇಫೆಕ್ಟು ನಿಮಗೇನಾಗುತ್ತೆ, ಈ ನಿಮ್ಮ ಕೆಲಸ ಮಾಡೋರು ನಿಮ್ಮಿಂದ ದೂರ ಆಗುವಂಥದ್ದು ಬರುತ್ತೆ. ಅದರ ಜೊತೆಗೆ ಈ ನಾವು ರಾಹು ಗ್ರಹವನ್ನು ತಗೊಂಡಾಗ ಏನಾಗುತ್ತೆ, ಸುಮಾರು ಗಲಾಟೆಗಳು ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಗಲಾಟೆ ಇರಬಹುದು, ಫ್ರೆಂಡ್ಸ್ ಜೊತೆ ಗಲಾಟೆ ಇರಬಹುದು, ಆಮೇಲೆ ಆಕ್ಸಿಡೆಂಟ್ಗಳಾಗುವಂಥ ಕಾಂಬಿನೇಷನ್ ಇರ್ಬೋದು. ಇದನ್ನೆಲ್ಲ ನಾವು ನೋಡ್ತೀವಿ. ಅದೇ ರೀತಿ ಕೇತು ಗ್ರಹ ನೆಗೆಟಿವ್ ಹೌಸಲ್ಲಿದ್ದಾಗ ಪ್ರತಿಯೊಂದರಲ್ಲೂ ನಮಗೆ ಏನು ಡಿಸಿಷನ್ ನಾವು ತಗೋತಾ ಇರ್ತೀವಿ ಅದು ನಮಗೆ ಕರೆಕ್ಟಾಗಿ ಅದರ ಡಿಸಿಷನ್ದು ಫಲ ಸಿಗ್ತಾ ಇರಲ್ಲ. ಎಲ್ಲವೂ ನೆಗೆಟಿವ್ ಆಗ್ತಾನೆ ಇರುತ್ತೆ. ಏನೋ ಒಂದು ಸರಿ ಮಾಡ್ಕೊಳ್ಬೇಕಂತಿರ್ತೀವಿ, ಮತ್ತೆ ನೆಗೆಟಿವ್ ಆಗೋದು. ಏನೋ ಒಂದು ಸರಿ ಮಾಡ್ಕೋಬೇಕನ್ನೋದು ಮತ್ತೆ ನೆಗೆಟಿವ್ ಆಗೋದು. ಈ ರೀತಿ ನೆಗೆಟಿವ್ದಲ್ಲಿ ನಮಗೆ ಏನಾಗುತ್ತೆ, ಡಿಸಿಷನ್ ಪ್ರಾಪರ್ ತಗೊಳ್ಳೋದಲ್ಲೇ ನಮ್ಮ ಲೈಫನ್ನು ನಾವು ಸ್ಪಾಯಿಲ್ ಮಾಡ್ಕೋತಾ ಇರ್ತೀವಿ. ಅದರ ಸಲುವಾಗಿ ಶನಿಯನ್ನು ನಮ್ಮ ಲೈಫ್ದಲ್ಲಿ ಚೆನ್ನಾಗಿ ಮಾಡ್ಕೋಬೇಕು. ಕೆಲಸದವರು ಬಂದ್ಬಿಟ್ಟು ಮನೆ ಕೆಲಸ ಅಥವಾ ನಿಮ್ಮ ಆಫೀಸ್ ಕೆಲಸದಲ್ಲಿ ಚೆನ್ನಾಗಿ ನಿಮ್ಮ ಜೊತೆ ಸಂಬಂಧವನ್ನು ಹೊಂದಬೇಕಂದ್ರೆ ಪ್ರತಿ ಶನಿವಾರ ಎಳ್ಳು ಎಣ್ಣೆಯನ್ನು ನೀವು ಏನು ಮಾಡಬೇಕಾಗತ್ತೆ, ದಾನ ರೂಪದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡಬೇಕು. ಶನಿ ಟೆಂಪಲ್ ಸಿಕ್ಕರೆ ಶನಿ ಟೆಂಪಲ್ಗೆ ತೈಲಾಭಿಷೇಕವನ್ನ ಮಾಡಿ. ಯಾವತ್ತು ಶನಿವಾರ ದಿನ, ಪ್ರತಿ ಶನಿವಾರ ನಿಮಗೆ ಶನಿ ಟೆಂಪಲ್, ಶನಿ ಮಹಾತ್ಮನ ನಿಮಗೆ ದೇವಸ್ಥಾನ ಸಿಗದೇ ಇದ್ದರೆ ನೀವು ಆಂಜನೇಯನ ದೇವಸ್ಥಾನ ಅಂದರೆ ಹನುಮಾನ ಟೆಂಪಲ್ಗೆ ಹೋಗ್ಬಿಟ್ಟು ಎಳ್ಳು ಎಣ್ಣೆನ ನೀವು ದಾನ ರೂಪದಲ್ಲಿ ಕೊಡಬೇಕು. ಅದ್ರ ಜೊತೆಗೆ ರಾತ್ರಿ ಮಲಗೋ ಹೊತ್ತಿನಲ್ಲಿ ಏನು ಮಾಡಬೇಕಂದ್ರೆ, ಈ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಿ, ಸಾಸಿವೆ ಎಣ್ಣೆನ ನೀವೇನು ಮಾಡಬೇಕಾಗತ್ತೆ, ಒಂದು ಲೋಟದಲ್ಲಿ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ 2 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಆ ಎಣ್ಣೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದ ನಂತರ ತಣ್ಣಗಾಗುವವರೆಗೂ ಬಿಟ್ಬಿಡಿ. ರಾತ್ರಿ ಮಲಗೋ ಹೊತ್ತಿನಲ್ಲಿ ನಿಮ್ಮ ಪಾದಗಳಿಗೆ, ಅಂದರೆ ನಾವು ನಮ್ಮ ಪಾದವನ್ನು ಶನಿಗೆ ಕನೆಕ್ಟ್ ಮಾಡ್ತೀವಿ, ನಿಮ್ಮ ಪಾದಗಳಿಗೆ ಆ ದಿನಂಪ್ರತಿ ರಾತ್ರಿ ಆ ಎಣ್ಣೆಯನ್ನು ಹಚ್ಚುವುದರಿಂದ ಶನಿದು ನೆಗೆಟಿವ್ ಎಫೆಕ್ಟ್ ಹೋಗ್ಬಿಟ್ಟು ಅದು ಪಾಸಿಟಿವ್ದಲ್ಲಿ ನಿಮಗೆ ಕನ್ವರ್ಟ್ ಆಗುತ್ತೆ. ಈ ರೆಮಿಡಿನ ಶನಿ ಸಲುವಾಗಿ ಮಾಡ್ಕೊಳ್ಳಿ. ಜೊತೆಗೆ ರಾಹುವನ್ನು ಆಕ್ಟಿವ್ ಮಾಡ್ಕೋಬೇಕು. ಈ ಆಕ್ಸಿಡೆಂಟ್ ಕಾಂಬಿನೇಷನ್ದಿಂದ ನಾವು ಆಚೆ ಬರಬೇಕು. ಮತ್ತು ಎಲ್ಲರ ಜೊತೆಗೂ ನಮ್ಮ ರಿಲೇಷನ್ ಚೆನ್ನಾಗಾಗಬೇಕು. ಜಗಳ ಸಂಬಂಧಗಳು ಕೆಡ್ತಾ ಇದ್ರೆ ಅದನ್ನು ಸರಿ ಮಾಡ್ಕೋಬೇಕಂದ್ರೆ ನಾವು ಮೂಲಂಗಿ ಏನು ಬರುತ್ತಲ್ಲ, ಮೂಲಂಗಿ ಅದನ್ನು ಒಂದಷ್ಟು 250 ಗ್ರಾಮ್ಸು ಅಥವಾ 2-3 ನಿಮಗೆ ಎಷ್ಟು ಕೊಡ್ಬೇಕು ಅನಿಸುತ್ತೆ ಅಷ್ಟು ನಿಮ್ಮ ತಲೆ ಮೇಲಿಂದ 13 ಬಾರಿ ಅದನ್ನು ನಿವಾಳಿಸ್ಕೊಂಡು ದಾನವಾಗಿ ಯಾರಿಗೆ ನೀಡಿ ಪೀಪಲ್ಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ದಾನ ರೂಪದಲ್ಲಿ ಕೊಡುವುದರಿಂದ ರಾಹು ಗ್ರಹ ಆಕ್ಟಿವ್ ಆಗಿಬಿಡುತ್ತೆ ನಿಮ್ಮ ಲೈಫ್ದಲ್ಲಿ. ಜೊತೆಗೆ ಕೇತು ಗ್ರಹವನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು. ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ, ಪ್ರತಿಯೊಂದರಲ್ಲಿ ನಮ್ಗೆ ಏನಾಗ್ತಾ ಇದೆ, ಫೆಲ್ಯೂವರ್ ಅನ್ನೋದು ಬರ್ತಾ ಇದೆ. ಪ್ರತಿಯೊಂದರಲ್ಲಿ ನಮಗೆ ಫೆಲ್ಯೂವರ್ ಆಗ್ತಾ ಇದ್ರೆ ನಾವೇನು ಮಾಡಬೇಕಾಗತ್ತೆ, ಈ ನ್ಯಾಷನಲ್ ಫ್ಲಾಗ್ ಬರುತ್ತಲ್ಲ, ಧ್ವಜ, ತ್ರಿವರ್ಣ ಧ್ವಜ, ಆ ಧ್ವಜವನ್ನು ನಮ್ಮ ಜೊತೆಗೆ ನಮ್ಮ ಪರ್ಸ್ನಲ್ಲಿ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಕೇತು ಗ್ರಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ನಾವು ಸಿಂಪಲ್ ರೆಮಿಡಿಗಳನ್ನು ಮಾಡಿಕೊಂಡು ಶನಿ, ರಾಹು, ಕೇತು ಈ 3 ಗ್ರಹಗಳನ್ನು ನಾವು ಏನು ಮಾಡ್ಕೋಬಹುದು, ನಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೋಬಹುದು. ಈ ರೀತಿ ಸಿಂಪಲ್ ಪರಿಹಾರಗಳನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.